ಮತ್ತು ಸ್ತುತಿ ಎರಡೂ ಇರುವುದು. ಅದನ್ನ ಸಮಾನವಾಗಿ ನೋಡ್ಬೇಕು. ಈ ಸಮಾನತೆಯ ಬಗ್ಗೆ ಅಂದ್ರೆ ದುಃಖ, ಕಷ್ಟ, ಸಂತೋಷ, ಅಪಮಾನ ಎಲ್ಲವನ್ನು ಅಂದ್ರೆ ಏನೇ ಇದ್ರು ಅದನ್ನ ಸಮಾನವಾಗಿ ನೋಡ್ಬೇಕು. ಅದು ಸಮತ್ವಂ ಯೋಗ ಉಚ್ಯತೆ. ಸಮನಾಗಿ ನೋಡುವುದೇ ಯೋಗ ಅಂತ ಬಹಳ ಕಡೆಯಲ್ಲಿ ಬರ್ತಾ ಇದೆ. ಹಾಗಾಗಿ ಈಗ ನಾವು ಏನೇನೋ ಕೆಲಸ ಮಾಡುವಾಗ ನಮಗೆ ಯಾರೋ ಒಬ್ರು ಹೊಗಳಿದ್ರೆ ಸಹಜವಾಗಿ ಸಂತೋಷ ಆಗ್ತದೆ. ನಾವು ಎಷ್ಟೊಂದ್ರು ಮನುಷ್ಯರು ನೋಡಿ, ಸಾಮಾನ್ಯ ಮನುಷ್ಯರು. ಮತ್ತೆ ಯಾರೋ ಒಬ್ರು ಬೈದು ಬಿಟ್ರೆ ನಮ್ಗೆ ದುಃಖ ಆಗ್ತದೆ. ಅದ್ರದ್ದು ಆಗಬಾರ್ದು, ಅದು ಆಗ್ಲೇಬಾರ್ದು. ಅದು ಆಗ್ಲೇಬಾರ್ದು ಅಂದ್ರೆ ಏನ್ ಮಾಡ್ಬೇಕು? ನನ್ಗೆ ಆಗ್ತದಪ್ಪ, ದುಃಖನೂ ಆಗ್ತದೆ. ಬೈದ್ರೆ ದುಃಖ ಆಗ್ತದೆ, ಹೊಗಳಿದ್ರೆ ಸಂತೋಷ ಆಗ್ತದೆ. ನಾನು ಉಪ್ಪು ಬಿಡ್ತೇನೆ, ತಗ್ಗಿ ಬಿಡ್ತೇನೆ. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ, ಅದಕ್ಕೆ ಈಗ ನೋಡಿ ಯಾರೋ ಬಂದುಕೊಂಡು ಬೆಂಗಳೂರಲ್ಲಿ ಒಂದು ಚೂರು ನೀರಿಲ್ಲ, ನಾಲ್ಕು ನೀರು ಎಂತ ಮಾಡ್ತೀವಿ ಅಂದ್ರೆ ನಾವು ಇವನಿಗೆಲ್ಲ ತಲೆ ನನಗೂ ಆ ಬೆಂಗಳೂರಿನಲ್ಲಿ ನೀರಿಲ್ಲ ಇರೋದಕ್ಕೂ ಎಂತ ಸಂಬಂಧ ಉಂಟು? ನನಗೆ ಸಂಬಂಧವೇ ಇಲ್ಲ. ಎಂತ ಅವ ಹೇಳ್ತಾನೆ ನನಗೆ ಸಂಬಂಧ ಇಲ್ಲ, ಹೌದು ನನಗೆ ಅದರಿಂದ ದುಃಖ ಆಗುದಿಲ್ಲ. ಈ ದೇಶವನ್ನು ಎಷ್ಟು ಚಂದ ನಡೆಸ್ತಾ ಇದ್ದಿ, ನೀ ಎಂಥ ಉನ್ನತ ವ್ಯಕ್ತಿ, ನಾನು ದೇಶ ನಡೆಸ್ತೇನೆ, ನನಗೆ ಸಂಬಂಧ ಇಲ್ಲ. ಆವಾಗ ನಾನು ಏರುವುದಿಲ್ಲ, ಇಲ್ಲುವುದಿಲ್ಲ. ಹಾಗಾಗಿ ನಾನು ಕರ್ತ ಅಲ್ಲ ಅನ್ನುವ ಭಾವನೆ ಬಂದು ಬಿಟ್ರೆ ಆವಾಗ ನಿಂದೆ ಮತ್ತು ಸ್ತುತಿ ನನಗೆ ತಾಗುದಿಲ್ಲ. ಎಲ್ಲಿವರೆಗೆ ನಾನು ಅದರ ಭಾಗವಾಗಿ ಇರ್ತೇನೋ ಆಗ ನನಗೆ ಆ ನಿಂದೆಯೂ ತಾಗ್ತದೆ, ಸ್ತುತಿಯೂ ಎಷ್ಟು ತಾಗಿಸ್ಕೊಳ್ಬೇಡ ಅನ್ನೋದು ನನಗೆ ತಾಗ್ತದೆ. ಹಾಗಾಗಿ ನಾನು ಕರ್ತ ಅಲ್ಲ ಅನ್ನುವಂತಹ ಭಾವನೆ ನಮ್ಮಲ್ಲಿ ಇರಲೇಬೇಕು. ಇದ್ರೆ ಮಾತ್ರ ಸರಿಯಾಗ್ತದೆ. ಅದನ್ನ ಬಹಳ ಕಡೆಯಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಈಗ 11ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ನಿರತಾಹ ಪೂರ್ವಮೇವ ನಿಮಿತ್ರ ಮಾತ್ರ ಭವ. ಅರ್ಜುನಿಗೆ ಹೇಳ್ತಾನೆ, ನೀನು ನಿಮಿತ್ತ ಮಾತ್ರ ಆಗು. ನಾನು ಈಗಾಗಲೇ ಎಲ್ಲರನ್ನು ಕೊಂದುಬಿಟ್ಟಿದ್ದೇನೆ. ನೋಡಿ ಎಂಥ ವಿಚಾರ ಅಂತ. ನಾನು ಈಗಾಗಲೇ ಕೌರವರ ಅನೇಕರನ್ನು ಕೊಂದಾಕ್ಬಿಟ್ಟಿದ್ದೇನೆ. ನೀನು ಸುಮ್ಮನೆ ಬಿಲ್ಲು ಎತ್ತು ಬಾಣ ಬಿಡು, ಅವರು ಸತ್ತು ಬೀಳುತ್ತಾರೆ. ನಾನು ಈಗಾಗಲೇ ಕೊಂದಿದ್ದೇನೆ, ನೀ ಮಾಡಿದ್ರೆ ತಿಳಿಬೇಡ. ನೀ ಮಾಡೋದೇ ನಿಮಿತ್ತ ಮಾತ್ರ ಭವ, ನಿಮಿತ್ತ ಮಾತ್ರ ನೀನಾಗು. 11ನೇ ಅಧ್ಯಾಯದಲ್ಲಿ ಹೇಳ್ತಾರೆ ಪರಮಾತ್ಮ, ನೀನು ನಿಮಿತ್ತ ಆಗು ಅಷ್ಟೇ, ನಿನ್ನ ಕೆಲಸ ಅಷ್ಟೇ. ಆಗುವುದೆಲ್ಲ ಆಗ್ತಾ ಇರ್ತದೆ, ಅದು ನನ್ನ ಅಣತಿಯಂತೆ ಆಗ್ತದೆ. ನೀನು ನಿಮಿತ್ತ ಆದಷ್ಟು ಮಾಡು ಸಾಕು. ಅದು ಯಾಕೆ ಮಾಡದೆ? ಹಾಗಾಗಿ ಇದು ಬಹಳ ಮುಖ್ಯ ವಿಚಾರ. ದೇವರು ಎಲ್ಲವನ್ನು, ಪರಮಾತ್ಮ ಎಲ್ಲವನ್ನೂ ಮಾಡ್ತಾರೆ. ಸೃಷ್ಟಿ, ಸ್ಥಿತಿ, ಲಯ. ಲಯವೂ ಅವನ ಕೈಯಲ್ಲೇ ಇದೆ, ನಾವು ಮಾಡೋದು ಎಂಥದೂ ಇಲ್ಲ. ಕೊನೆಗೆ ಮತ್ತೊಂದು ಶ್ಲೋಕ ಬಹಳ ಅದ್ಭುತವಾಗಿರುವ 4ನೇ ಅಧ್ಯಾಯದಲ್ಲಿ ಬರ್ತದೆ. ಕರ್ಮದಲ್ಲಿ ಅಕರ್ಮ ನೋಡು, ಅಕರ್ಮದಲ್ಲಿ ಕರ್ಮ ನೋಡು ಅಂತ. ಮೊದಲು ಅರ್ಥ ಆಗುದಿಲ್ಲ ಎಂತ ಹೇಳ್ತಾರೆ. ನಾವು ಕರ್ಮ ಮಾಡ್ದಂಗೆ ಕಾಣ್ತದಲ್ಲ, ಅಲ್ಲಿ ಅಕರ್ಮ ನಾವು ಮಾಡ್ತಾ ಇಲ್ಲ, ನಮ್ಮಲ್ಲಿ ಬೇರೆ ಯಾರೋ ಮಾಡಿಸ್ತಾ ಇದ್ದಾರೆ ಅಥವಾ ಬೇರೆ ಏನೋ ಆಗ್ತಾ ಇದೆ. ಕರ್ಮದಲ್ಲಿ ಅಕರ್ಮ ನೋಡು. ಅಕರ್ಮದಲ್ಲಿ ಭಗವಂತ ಮಾಡಿದ್ದು ನಮಗ್ ಕಾಣುವುದಿಲ್ಲ, ಆದ್ರೆ ಅಲ್ಲಿ ಕರ್ಮ ಇದೆ, ನೋಡುವುದನ್ನ. ಅಕರ್ಮದಲ್ಲಿ ಕರ್ಮ ನೋಡು, ಕರ್ಮದಲ್ಲಿ ಅಕರ್ಮ ನೋಡು. ನಾವು ಮಾಡಿಲ್ಲ, ನಿಜವಾಗಿ ನಾವು ಏನು ಮಾಡ್ತಾ ಇಲ್ಲ. ಹಾಗಾಗಿ ಮತ್ತೆ ಯಾವುದು 18ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ಪರಮಾತ್ಮ ಹೇಳ್ತಾನೆ, ಯಾವುದೇ ಒಂದು ಕೆಲಸ. ಈಗ ನೋಡಿ, ಈಗ ಈ ಕಲ್ಯಾಣ ಮಂಟಪದಲ್ಲಿ ಎಂತ ಹೇಳಿದ್ರೆ ಇಲ್ಲ, ಕಲ್ಯಾಣ ಮಂಟಪದಲ್ಲಿ ಒಬ್ಬರು ಕೆಲಸ ಮಾಡುವವನು ತಿಟ್ಕೊಳ್ಳಿ, ಅವ ಬಂದ್ಕೊಂಡು ಹೇಳ್ದ ತಿಟ್ಟ, ನಾನು ಪ್ರತಿನಿತ್ಯ 600 ಜನರಿಗೆ ಅನ್ನದಾನ ಮಾಡ್ತೇನೆ ಅಂತ. ಇವ ಅನ್ನದಾನ ಮಾಡ್ತಾನೆ ಪ್ರತಿನಿತ್ಯ 600 ಜನ, 600ರಿಂದ 800 ಜನರು ಆಗ್ಬೋದು ಒಮ್ಮೊಮ್ಮೆ. ನಾನು ಅನ್ನದಾನ, ಅವಲ್ಲಿ ಕಲ್ಯಾಣ ಮಂಟಪದಲ್ಲಿ ಬಡಿಸ್ಲಿಕ್ಕೆ ಇರೋ ಕೆಲಸಗಾರ. ಅವ ಹೇಳ್ತಾನೆ, ನಾನು ಪ್ರತಿನಿತ್ಯ 600 ಜನರಿಗೆ ಅನ್ನದಾನ ಕನಿಷ್ಠ ಮಾಡ್ತೇನೆ ಅಂತ. ನೀ ಅನ್ನದಾನ? ಹೌದು, ನಾನು ಅನ್ನದಾನ ಮಾಡ್ತೇನೆ ಅಂದ್ರೆ ಅದು ಎಷ್ಟು ಹಾಸ್ಯಾಸ್ಪದವೋ ಅಷ್ಟೇ ಹಾಸ್ಯಾಸ್ಪದ. ನಾನು ಮಾಡ್ತೇನೆ ಅಂತ ಏನ್ ನಾವು ಘೋಷಣೆ ಮಾಡ್ತೇವಲ್ಲ, ಅದು ಅಷ್ಟೇ ಹಾಸ್ಯಾಸ್ಪದ. ಯಾಕೆ? ಈ ಉದಾಹರಣೆಗೆ ರಕ್ತದಾನ, ನಾವು ರಕ್ತದಾನ ಮಾಡಿದ್ದೇವೆ ಅಂತ ಹೇಳ್ತೇವೆ. ಅಲ್ಲಿ ಇವರು ಪರಮಾತ್ಮ ಏನು ಹೇಳ್ತಾನೆ ಅಂದ್ರೆ, ನೀವು ರಕ್ತದಾನ ಮಾಡ್ಬೇಕಾದ್ರೆ ಮಕ್ಕಳೇನ್ ಬೇಕು? ರಕ್ತ ಬೇಕು. ರಕ್ತ ನೀವ ಮಾಡಿದ್ದು? ನಿಮ್ಮ ದೇಹದಲ್ಲಿ ರಕ್ತ ತುಂಬಿತ್ತು, ನೀವ ಯಾವ್ದೋ ಫ್ಯಾಕ್ಟ್ರಿಯಿಂದ ಆಟೋ ಕೊಟ್ಟು ತುಂಬಿಸ್ಕೊಂಡಿದ್ದಾರೆ? ಇಲ್ಲ, ಅದು ಇದೆ, ಅದು ಅಧಿಷ್ಠಾನ, ಅದು ದೈವವನ್ನು ನಿರ್ಮಿತ. ನಿಮ್ಮಲ್ಲಿ ಇದೆ, ಹೌದು, ಆಯ್ತು, ಅದು ನಿಮ್ಮಲ್ಲಿ ಅಧಿಷ್ಠಾನ. ಎರಡನೇದು ಕರ್ತೃ. ಈಗ ಬರೀ ರಕ್ತ ಇಲ್ಲಿ ಇದ್ದು ಬಿಟ್ರೆ ನಾವು ಅವ್ರ ಹತ್ರ ನಿಂತ್ರೆ ರಕ್ತ ಹೋಗ್ತದೆ ಪಟ ಪಟ ಪಟ? ಇಲ್ಲ, ಹೋಗುದಿಲ್ಲ. ಅಲ್ಲಿ ಒಬ್ಬ ಟೆಕ್ನಿಷಿಯನ್ ಬೇಕು, ಅದರ ಜ್ಞಾನ ಇರುವಂತಹ ವ್ಯಕ್ತಿ ಬರಬೇಕು. ಅವನು ಅಲ್ಲಿ ನಮ್ಮ ರಕ್ತ ತೆಗೆದು ಅವ್ರಿಗೆ ಹಾಕುವಂತಹ, ಅದು ಕರ್ತೃ, ಅವನೊಬ್ಬ ಬೇಕು. ನಿಮ್ಮಲ್ಲಿ ರಕ್ತ ಇರಬೇಕು, ಅದು
ಅದು ದೈವ ಸಂಕಲ್ಪದಿಂದ ಆಗುದು. ಅದರಲ್ಲೂ ರಕ್ತ ಇದ್ರೂ ಆಗುದಿಲ್ಲ, ಅದು ಒಳ್ಳೆ ರಕ್ತ ಇರ್ಬೇಕು. ಮತ್ತೆ ನೀವು ಏನೇನೋ ರೋಗ ಇದ್ರೂ ಮತ್ತೆ ತಗೊಳ್ಳೋದಿಲ್ಲ. ಅದು ಎಲ್ಲ ದೇವರೇ ನಿಮಗೆ ಒದಗಿಸ್ಬೇಕು, ಆಯ್ತಾ. ಕೊನೆಗೆ ಕರ್ತೃ ಬೇಕು, ಕೊನೆಗೆ ಕರಣ. ಕರಣ ಅಂದ್ರೆ ಕೆಲವು ಸಲಕರಣೆಗಳು ಬೇಕು. ಅಂದ್ರೆ ಸಿರಿಂಜ್ ಬೇಕು, ಬಾಟ್ಲ್ ಬೇಕು, ಅದೇನೋ ಬ್ಯಾಗ್ ಬೇಕು, ರೆಫ್ರಿಜರೇಟರ್ ಬೇಕು, ಅನೇಕ ವಿಷಯಗಳು ಬೇಕು. ನನಗೂ ಗೊತ್ತಿಲ್ಲ ಏನೇನು ಬೇಕು, ಅಷ್ಟೆಲ್ಲ ಬೇಕು. ನಂತರ ಕ್ರಿಯೆ, ಅದನ್ನ ತೆಗೆದು, ಅದು ತಾಳ್ಮೆಯಿಂದ ಅದನ್ನು ತೆಗೆದು ಡ್ರಿಪ್, ಅದು ರಕ್ತನೇ ಬರುವುದಿಲ್ಲ. ಎಷ್ಟೋ ಸಲ ಸೂಜಿ ಚುಚ್ಚುದು ರಕ್ತ ಬರುವುದಿಲ್ಲ. ಅದನ್ನು ತೆಗೆಯುವ ಆ ಕ್ರಿಯೆ ಆಗ್ಬೇಕು. ಅದನ್ನೆಲ್ಲ ರೆಫ್ರಿಜರೇಟರ್ ಇಟ್ಟು ಮಾಡಿ ಆ ಕ್ರಿಯೆ ಎಲ್ಲ ಆಗ್ಬೇಕು. ಪಂಚಮಂ ದೈವತಂ ಅಂದ್ರೆ ಐದನೇದು ದೇವತೆ. ಅಧಿಷ್ಠಾನ ಅಂದ್ರೆ ಮೂಲ ಕಚ್ಚಾ ವಸ್ತು, ಅದು ದೇವರೇ ಕೊಡುದು. ಕರ್ತೃ ಒಬ್ಬ ಬರ್ಬೇಕಲ್ಲಿ ಟೆಕ್ನಿಷಿಯನ್, ಅದು ಆ ವಿದ್ಯೆ ದೇವರೇ ಕೊಟ್ಟಿದ್ದು, ಮತ್ತೆ ಯಾರಿಗೆ ಗೊತ್ತಿತ್ತು. ಕರಣ ಕ್ರಿಯೆ, ಮತ್ತೆ ಐದನೆಯದು ದೈವತಂ. ಹಾಗಾಗಿ ಇಷ್ಟು ಇರುವಾಗ ನಾವು ರಕ್ತದಾನ ಮಾಡಿದೆ ಅಂತ ಬಡ್ಕೊಳ್ಳೋದು ಎಂತ ಇದೆ ಅದರಲ್ಲಿ? ನೀ ಎಂತ ರಕ್ತದಾನ ಮಾಡಿದೆ? ರಕ್ತದಿಂದ ಅಂದ್ರೆ ನೀನೇ ಮಾಡ್ಕೊಂಡಿದ್ದ ಅಲ್ಲ, ಪ್ರತಿಯೊಂದು ಬೇರೆ. ಈ ಐದರಲ್ಲಿ ಯಾವುದೇ ಒಂದಿಲ್ಲದಿದ್ರು ನಮ್ಗೆ ಮಾಡ್ಲಿಕ್ಕೆ ಆಗುದಿಲ್ಲ. ಅಂತಹ ಹೀನ ಸ್ಥಿತಿ, ದುರ್ಬಲ ಸ್ಥಿತಿಯಲ್ಲಿ ಇದ್ದುಕೊಂಡು ನಾನು ಅದು ಮಾಡಿದೆ, ನಾನು ಇದು ಮಾಡಿದೆ, ನಾನು ಮಾಡಿದೆ ಕೊಚ್ಕೊಳ್ಳಿಕ್ಕೆ ನಾಚಿಕೆ ಆಗ್ಬೇಕು ನಿಮಗೆ. ಹಾಗಾಗಿ ಆ ನಾನು ಕರ್ತ ಅಲ್ಲ ಅನ್ನುವ ಭಾವನೆ ಯಾವಾಗ ಬರ್ತದೆಯೋ ಆಗ ನಮಗೆ ಸ್ತುತಿಯುತ್ತಾಗುದಿಲ್ಲ, ನಿಂದನೆಯುತ್ತಾಗುದಿಲ್ಲ. ತುಲ್ಯನಿಂದ ಸ್ತುತಿ ಆವಾಗ ನಾವು ಆ ಮಟ್ಟಕ್ಕೆ ಬರ್ತೇವೆ. ಹಾಗಾಗಿ ಈಗ ಏನು ಅಂತ ಹೇಳಿದ್ರೆ, ಮತ್ತೆ ನೋಡಿ ಒಂದು ವಿಷಯ, ರಾಮಾನುಜನ್ ಅಂತ ಮಹಾನ್ ಗಣಿತಜ್ಞ, ಭಾರತ ಕಂಡಂತ ಜಗತ್ತೇ ಕಂಡಂತ ಮಹಾನ್ ಗಣಿತಜ್ಞ. ರಾಮಾನುಜನ್ರಿಗೆ ಏನಾಗ್ತಿತ್ತಂತೆ ಅಂದ್ರೆ, ಅವರು 13ನೇ ವಯಸ್ಸಿನಲ್ಲಿ ಟ್ರಿಗ್ನಾಮೆಟ್ರಿ ತಾನೇ ಸ್ವಂತ ಕಲ್ತವ್ರು. ಮಹಾನ್ ವ್ಯಕ್ತಿ, ಅದು ಪ್ರಶ್ನೆ ಇಲ್ಲ. ಏನೇನೋ ಅದ್ಭುತ ವಿಚಾರ ಗಣಿತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಅವರಿಗೆ ಕನಸಿನಲ್ಲಿ ದೇವಿ ಬರ್ತಿಲ್ಲ, ದೇವಿ ಬಂದು ಏನೇನೋ ಹೇಳ್ತಿದ್ಲಂತೆ. ಅದನ್ನೆಲ್ಲ ಬರ್ಕೊಂಡಿಟ್ರೆ ಅದ್ಭುತ ಗಣಿತ, ಭಯಂಕರ ಸೂತ್ರ, ಭಯಂಕರ ಪ್ರಮೇಯ. ಅಯ್ಯೋ ಎಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರಿಗೆ ಗೌರವ ಸಂದಿದೆ. ಅವ್ರು ಹೇಳ್ತಾರೆ, ದೇವರ ಒಂದು ಜೋಡಣೆ ಅಥವಾ ಸ್ಮರಣೆ ಇಲ್ಲದೆಯೇ ನನಗೆ ಯಾವುದೇ ಸಮೀಕರಣ ಬಂದ್ರು ಅದು ಅರ್ಥ ಆಗದ್ದು, ನನಗೆ ಅರ್ಥ ಆಗುದಿಲ್ಲ. ಹಾಗಂತ ರಾಮಾನುಜನ್ ಮಹಾನ್ ಗಣಿತ. ಹಾಗಾಗಿ ನಾನು ಕರ್ತ ಅಲ್ಲ, ಏನೋ ದೈವ ಪ್ರೇರಣೆ, ದೈವ ಸಂಕಲ್ಪ, ದೈವ ಆಶೀರ್ವಾದ, ಅನುಗ್ರಹ ಇದ್ರೆ ಮಾತ್ರ ನಾವು ಏನೋ ಮಾಡ್ಲಿಕ್ಕೆ ಸಾಧ್ಯ. ರಾಮ ತಿರುಗಿ ಬರ್ತಾನೆ ಅಯೋಧ್ಯೆಗೆ. ಬಂದು ಕೂಡಲೇ ಕೌಸಲ್ಯ ಕೇಳ್ತಾನೆ, ರಾವಣನನ್ನು ನೀನು ಕೊಂದಿಯಾ? ಅವಾಗ ಯಾಕೆಂದ್ರೆ ರಾವಣ ಅಂದ್ರೆ ಮಹಾಪರಾಕ್ರಮಿ, ಶಿವನ ಆತ್ಮಲಿಂಗವನ್ನ ಪಡೆದುಕೊಂಡಂತ ಭಕ್ತ, ಮಹಾನ್ ಭಕ್ತ, ಮಹಾನ್ ಪರಾಕ್ರಮಿ. ಯಾರೂ ಹೋಗ್ಲಿಕ್ಕೆ ಆಗದೇ ಇರುವಂತಹ ದ್ವೀಪದಲ್ಲಿ ಕೂತವನು. ಸುಮಾರಿಗೆ ಅಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ, ಯುದ್ಧ ಮಾಡೋದು ಬಿಡಿ, ಮುಂದಿನ ಭಾಗ ಹೋಗ್ಲಿಕ್ಕೆ ಆಗುದಿಲ್ಲ. ಅಂಥ ಒಂದು ಪ್ರಕಾಂಡ ಪಂಡಿತ, ಶೂರ, ಏನೇನ್ ಬೇಕಾದ್ರೂ ಹೇಳ್ಬೋದು, ದೊಡ್ಡ ಮಹಾರಾಜ. ಅವನನ್ನು ನೀನು ಕೊಂದಿಯಾ ಅಂತ ಕೇಳ್ತಾಳೆ ಕೌಸಲ್ಯ. ಆವಾಗ ರಾಮ ಹೇಳಿದಂತಹ ಮಾತು ಅದ್ಭುತ. ಅವನನ್ನು ನಾನು ಕೊಲ್ಲಿಲ್ಲ, ನಾನು ಕೊಂದಿದೆ. ಅವನಲ್ಲಿರುವ ನಾನು ಅನ್ನುವಂತ ಅಹಂ, ನಾನು ಮಾಡಿದ್ದೇನೆ, ನಾನು ಶೂರ, ನಾನು ಭಕ್ತ, ನನ್ನನ್ನು ಯಾರು ಕೇಳುವರು, ನಾನು ಏನ್ ಬೇಕಾದ್ರೂ ಮಾಡ್ತೇನೆ. ಆ ಭಾವನೆ ಏನಿದೆಯಲ್ಲ ಅದು ಕೊಂದಿದೆ, ನಾನು ಕೊಂದಿಲ್ಲ, ನಾನು ಕೊಂದಿದೆ ಅಂತ ಹೇಳ್ತಾರೆ. ಹಾಗಾಗಿ ಇವರು ದಿವಿಜಿಯವರು ಹೇಳ್ತಾರೆ, ಇಳೆಯೊಡೆದು ಮೊಳಕೆ ಬರುವೊಂದು ತಮ್ಮಟೆಗಳಿಲ್ಲ. ಮೊಳಕೆ ಬರ್ತದೆ, ಬೀಜ ನೆಟ್ಟುಕೊಂಡ್ರೆ ಮೊಳಕೆ ಬರ್ತದೆ, ಅದಕ್ಕೆ ತಮ್ಮಟೆ ಹೊಡೆಯುವುದಿಲ್ಲ ಅವರು. ಫಲ ಮಾಗುವೊಂದು ತುತ್ತೂರಿ ದನಿ ಇಲ್ಲ, ಬೆಳಕೀವ ಸೂರ್ಯ ಚಂದ್ರನದೊಂದು ಸದ್ದಿಲ್ಲ. ಹೊಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ, ನಿನ್ನ ತುಟಿ ಮುಚ್ಚು ಸಾಕು, ನಿನ್ನ ಪರಾಕ್ರಮ ಮುಚ್ಚು ಬಾಯಿ ಅಂತ ಅಷ್ಟು ಸ್ಪಷ್ಟ ಹೇಳ್ತಾ ಇದ್ದಾರೆ. ಹಾಗಾಗಿ ನಾನು ಕರ್ತ ಅಲ್ಲ. ಹಾಗಾಗಿ ಅದು ಒಂದನ್ನು ನಾವು ಇಟ್ಟುಕೊಂಡು ಬಿಟ್ರೆ ಮನಸ್ಸಿನಲ್ಲಿ, ನಮಗೆ ಯಾವುದು ನಿಂದೆ ಮತ್ತೆ ಸ್ತುತಿ ನಮ್ಮನ್ನು ಬಾಧಿಸುವುದಿಲ್ಲ. ಆಗ ಬಹುಶಃ ನಾವು ಭಗವಂತನಿಗೆ ಪ್ರಿಯರಾಗ್ತೇವೆ. ಮೌನವಾಗಿ ಇರಬೇಕು. ಮೌನವಾಗಿ ಇರುವುದಂದ್ರೆ ನಾವೇನ್ ತಿಳ್ಕೊತೇವೆ, ಕೆಲವರು ಮೌನ ಮಾಡ್ತಾರೆ ಎಂತ ಹಾಗಂತ ಒಳಗೆ ಮನಸ್ಸಿನಲ್ಲೇ ಅವರು ಕರೆದು ಹೇಳುದು. ಯಾಕಂದ್ರೆ ಮೌನದಲ್ಲಿ ಎಂತದೋ ಯಾರಿಗೋ ಬೈಕೋತಿರ್ತಾರೆ, ಎಂತ ಮಟ್ಟದಲ್ಲ. ವಾಣಿ ಮೌನ ಒಂದೇ ಅಲ್ಲ, ಮನಸ್ಸಿನಲ್ಲಿಯೂ ಕೂಡ ಮೌನ, ಬೇರೆ ಯಾವ ವಿಚಾರವೂ ಇಲ್ಲ. ಅನನ್ಯವಾಗಿ ನಿರಂತರವಾಗಿ ಭಗವಂತನನ್ನ ಅದನ್ನ ಧ್ಯಾನ ಮಾಡ್ಬೇಕು, ಸ್ಮರಣೆ ಮಾಡ್ಬೇಕು. ಆ ರೀತಿಯಲ್ಲಿ ಇರಬೇಕು. ವಿಷಯಾಸಕ್ತ ಜನರಿಂದ ಕೆಲವೊಮ್ಮೆ ನಾವು ಏನೋ ಮಾಡ್ಬೇಕು ದೃಢ ಸಂಕಲ್ಪ ಮಾಡಿದ್ರೆ ಬರ್ತಾರೆ ಯಾರೋ
ಶಾಂತವಾಗಿ ಇರುವುದು ದೇವರಿಗೆ ಬಹಳ ಪ್ರೀತಿ. ಇಷ್ಟೇ ಅಲ್ಲ, ಅಂದ್ರೆ ವಾಣಿ ಮೌನ ಅಲ್ಲ, ಮನಸ್ಸಿನ ಅದು ಬಹಳ ಮುಖ್ಯ. ಆಯ್ತು, ಒಂದು ವೇಳೆ ಮಾತಾಡುವ ಪ್ರಸಂಗ ಬಂದ್ರೆ ಮಾತಾಡಿ, ಆದ್ರೆ ಮನಸ್ಸಿನಲ್ಲಿ ನಿರಂತರವಾಗಿ ಭಗವಂತನ ಸ್ಮರಣೆ ಇರಬೇಕು. ಈ ಕೆಲವು ನಾರ್ತ್ನಲ್ಲೆಲ್ಲ ಪದ್ಧತಿ, ಹಾಲಿನ ಕೊಡ ಎಲ್ಲ ತಲೆ ಮೇಲೆ ಇಟ್ಕೊಂಡು ಮಾರಾಟಕ್ಕೆ ಹೋಗ್ತಾರೆ. ಅವರು ಕೊಡ ತಲೆ ಮೇಲೆ ಇರ್ತದೆ, ಕುತ್ಕೋತಾರೆ, ಹೇಳ್ತಾರೆ, ಮಕ್ಕಳನ್ನ ಮಾತಾಡಿಸ್ತಾರೆ, ತಿಂಡಿ ತಿಂತಾರೆ, ಎಲ್ಲರೂ ಮಾಡ್ತಾರೆ. ಹಂಗಂತ ಕೊಡ ಬೀಳುವುದಿಲ್ಲ ಅಂದ್ರೆ ಹೇಳ್ತೇನೆ, ತಲೆಯ ಮೇಲೆ ಕೊಡ ಇದೆ ಅನ್ನುವಂತಹ ಒಂದು ಪ್ರಜ್ಞೆ, ಅದು ಆ ಬ್ಯಾಲೆನ್ಸ್ ಸ್ವಲ್ಪ ತಪ್ಪಿದ್ರೆ ಕೊಡ ಎಲ್ಲ ಬಿದ್ದೋಗ್ತದೆ. ಒಂದು ಕೊಡ 3 ಕೊಡ ಇದೆ ತಲೆ ಮೇಲೆ, ಅವ್ರು ಕುತ್ಕೋತಾರೆ, ಎಲ್ಲರೂ ಮಾಡ್ತಾರೆ, ಜೋರಾಗಿ ಹೋಗ್ತಾರೆ, ಕೈ ಬೀಸ್ಕೊಂಡು ಅವ್ರು ಹಿಡಿಯುವುದಿಲ್ಲ ಏನೇ. ಅಂದ್ರೆ ಒಂದು ಮನಸ್ಸಿನಲ್ಲಿ ಭಗವಂತನ ಕಲ್ಪನೆ ಇರಬೇಕು, ನಾವು ಉಳಿದ ಚಟುವಟಿಕೆ ಮಾಡ್ತಾ ಇರಬೇಕು. ಇದು ಸೆಕೆಂಡರಿ, ಇದು ಬಹಳ ಮುಖ್ಯ. ಹಾಗಾಗಿ ಆ ರೀತಿಯಲ್ಲಿ ನಾವು ಇದ್ರೆ ಅದು ಭಗವಂತನಿಗೆ ಬಹಳ ಪ್ರೀತಿ. ಹಾಗಾಗಿ ಮೌನವಾಗಿ ಇರಬೇಕು. ಇವರು ಡಿವಿಜಿಯವರು ಹೇಳ್ತಾರೆ, 2 ಕೋಣೆಗಳ ಮಾಡು ನಿನ್ನ ಮನದ ಆಲಯದಿ, ಹೊರ ಕೋಣೆಯಲ್ಲಿ ನಿತ್ಯ ಲೋಕದ ಆಟಗಳ ನಾಡು, ವಿರಮಿಸು ಒಬ್ಬಂಟಿ ಒಳಮನೆಯ ಶಾಂತಿಯಲ್ಲಿ, ವರಯೋಗ ಸೂತ್ರವಿದು ಮಂಕುತಿಮ್ಮ. ಹಾಗಾಗಿ ಹೊರಗೆ ಎಷ್ಟಕ್ಕೆ ಬೇಕೋ ಅಷ್ಟು ಮಾಡು, ಒಳಗೆ ನೀನು ಶಾಂತಿಯಿಂದ ಇರು, ನೀನು ಭಗವಂತನ ಸ್ಮರಣೆ ಮಾಡು, ಎಲ್ಲವೂ ಆಗ್ತದೆ. ಕೊನೆಗೆ ಸಂತುಷ್ಟೋ ಏನಕೇನ ಚಿತ್, ಏನಿದೆಯೋ ಅದರಲ್ಲಿ ಸಂತುಷ್ಟರಾಗಿರ್ಬೇಕು, ಅದು ಭಗವಂತನಿಗೆ ಪ್ರೀತಿ. ಸಂತುಷ್ಟರಾಗಿರುವುದು ಅಂದ್ರೆ ಈಗ ಏನಾಗಿದೆ, ನಾವೀಗ ನಮಗೆ 2 ಕಣ್ಣಿದೆ, ಆರಾಮಿದ್ದೇವೆ. ಈಗ ಯಾರೋ ಒಬ್ರು ಬಂದು ಹೇಳಿದ್ರು, ಒಂದು ಕಡೆ ಅಲ್ಲಿ ಎಲ್ಲೋ ಒಂದು ದ್ವೀಪದಲ್ಲಿ ಅಲ್ಲಿ ಅವರಿಗೆ ಹಿಂದೆ ಇಲ್ಲೊಂದು ಕಣ್ಣಿದೆ ಅಂತೆ, ಇಲ್ಲೊಂದು ಕಣ್ಣಿದೆ ಅಂತೆ, ಇಲ್ಲೊಂದು ಕಣ್ಣಿದೆ ಅಂತೆ. ಅಂದ್ರೆ ಹಿಂದೆ ನಡೆಯುವುದು ಕಾಣ್ತದಂತೆ ಅವರಿಗೆ, ಬಲದ್ದು ತಿರುಗುಬೇಡಂತೆ ಕಾಣ್ತದಂತೆ, ಕಣ್ಣಿದೆ ಅಂತೆ. ಎಡದ್ದು ಕಾಣ್ತದೆ, ಸುತ್ತು ಕಾಣ್ತದಂತೆ. ಆವಾಗ ನಾನು ಅಪವಿತ್ರ, ನಮ್ಗೆ ಬಹಳ ಕಷ್ಟ ಇದೆ, ಎಡೆ ಕಣ್ಣಿದೆ ನಮ್ಗೆ. ಯಾಕಂದ್ರೆ ನಮ್ಗೆ ಹಿಂದಿಂದ ತಿರುಗಿ ನೋಡ್ಬೇಕು, ಬಲದ್ದು ಕಾಣುದಿಲ್ಲ, ಬಲದ್ದು ತಿರುಗುದು. ನಾನು ಅಂಗವಿಕಲಂತ ಅಳ್ಳಿಕ್ಕೆ ಸುರುವೆ, ಸುಖವಾಗಿ ಇದ್ದೇವೆ. ಆದ್ರೆ ಬೇರೆಯವರಿಗೆ ಏನೋ ಇದೆ, ಅವರಿಗಿದೆ ಅಂತ ನಾವು ಕಷ್ಟಪಡುವುದು, ದುಃಖ ಪಡುವುದು ಅಗತ್ಯ ಇದೆಯಾ? ಮತ್ತೆ ಭಗವಂತ ಹೇಳ್ತಾನೆ ನೋಡಿ, ನಾನು ಪಿತಾ ಅಹಮಸ್ಯ ಜಗತ್ತೋ ಮಾತಾ ಧಾತಾ ಪಿತಾಮಹ, ನಾನು ನಿನ್ನ ತಂದೆ, ನಾನು ನಿನ್ನ ತಾಯಿ, ನಾನು ನಿನ್ನ ಅಜ್ಜ, ನಾನು ಎಲ್ಲವೂ ಎಲ್ಲವೂ ಆಗಿದ್ದೇನೆ. ಹಾಗೆ ಹೇಳಿರುವಾಗ ನಾವು ದೇವರು ಕೊಟ್ಟಿದ್ರಲ್ಲಿ ಮತ್ತು ಕುಂದು ಕೊರತೆ ನೋಡ್ಕೋತ ಅದು ಅವನಿಗಿದೆ, ನನಗಿಲ್ಲಲ್ಲ. ನನ್ನ ಜನ್ಮದ ಅರ್ಥ ನೋಡಿ ಯಾಕೆ ಅಂತ, ನನ್ನ ತಂದೆ ನನಗೆ ಎಷ್ಟು ಕೊಟ್ಟಿದ್ದಾನೆ ಖುಷಿಯಿಂದಿರ್ಬೇಕು. ಒಂದು ದೊಡ್ಡ ಅಣ್ಣನಿಗೆ ಏನೋ ಒಂದು ಚೂರು ಹೆಚ್ಚು ಆಸ್ತಿ ಕೊಟ್ರೆ ಜಗಳ ಮಾಡಿ ಕೋರ್ಟಿಗೆ ಹೋಗಿ ನೀ ನನ್ನ ಅಪ್ಪಲ್ಲ, ನಾನು ನಿನ್ನ ಮಗಲ್ಲ ಅಂತೆಲ್ಲ ಮಾತಾಡಿ ಚೀತು ಮಾಡಿ ಹೋಗುವಂತಹ ಪ್ರವೃತ್ತಿ ಅದು ಒಳ್ಳೆಯದಲ್ಲ. ಭಗವಂತನು ಹಾಗೆ, ನಮ್ಮ ತಂದೆ ಅವನು ಎಷ್ಟು ನೋಡಿದಾನೆ, ಎಷ್ಟು ನಮಗೆ ಕೊಟ್ಟಿದ್ದಾನೆ. ಹಾಗಾದ್ರೆ ಇದು ಸಾಲ ಮತ್ತು ಒಣಗಾಟ ಮಾಡ್ತಾ ಇರ್ಬೇಕು. ಸಂತುಷ್ಟೋ ಏನಕ್ಕೇನಕ್ಕೆ, ಏನಿದೆಯೋ ಅದರಲ್ಲಿ ಸಂತೋಷದಿಂದ ಸಂತುಷ್ಟರಾಗಿರಿ. ಒಬ್ಬಳು ಸಣ್ಣ ಹುಡುಗಿ, ಅವಳಿಗೆ ಏನೋ ನಾಯಿ ಕಚ್ಚಿತಂತೆ, ಅವಳಿಗೆ ಅದ ಏನೋ 7 ಇಂಜೆಕ್ಷನ್ ಹೋಗ್ಲಿಕ್ಕೆ ಕೊಡದೆ ಏನೋ ಇದೆ, ಅದು ವಿಪರೀತ ನೋವಂತೆ. ಅವಳಿಗೆ ಒಂದು ಇಂಜೆಕ್ಷನ್ ಕೊಟ್ಕೊಳ್ಳಿ, ಅವಳು ಅಲ್ಲಿ ಸಣ್ಣ ಹುಡುಗಿ ಅಳ್ಲಿಕ್ಕತ್ತಿಲ್ಲ, ನೋವಾಗ್ತದೆ. ಅವನಿಗೆ ಸ್ವಲ್ಪ ಹೊತ್ತಿಗೆ ನಗಲಿಕ್ಕತ್ತಿಲ್ಲ. ಅವನಿಗೆ ಯಾಕೆ ಮಗ ನೀನು ನಗ್ತಾ ಇದ್ದೆ, ಈಗ ಸ್ವಲ್ಪ ಮುಂಚೆ ಆಗ್ತಾ ಇದ್ದ, ನೋವು ಹೋಯ್ತಾ ನೀನು? ಅಲ್ಲ, 1 ಇಂಜೆಕ್ಷನ್ ಮುಗೀತಲ್ಲ, ಅಷ್ಟು ಆರಾಮಾಗೈತೆ ತಂಗೆ, ಇನ್ನು 1 ಇಂಜೆಕ್ಷನ್ ಕಮ್ಮಿ. ಹಾಗೆ ನಾವು ಕಷ್ಟ ಇರಲಿ ಸುಖ ಇರಲಿ ದೇವರು ಕೊಟ್ಟಿದ್ದು, ನಾವು ಸುಖವಾಗಿ ಸಂತುಷ್ಟರಾಗಿ ಇದ್ರೆ ಅದು ಭಗವಂತನಿಗೆ ಬಹಳ ಪ್ರೀತಿ. ನಂತರ ಅನಿಕೇತ ಅಂದ್ರೆ ಅಟ್ಯಾಚ್ಮೆಂಟ್ ಇರಬಾರ್ದು, ಯಾವುದಕ್ಕೂ ಅಟ್ಯಾಚ್ಮೆಂಟ್ ಇಲ್ಲ. ನಾವು ಒಂದು ರೀತಿ ಬೇರೆಯೇ. ಈಗ ನೋಡಿ, ಒಂದು ಮಗು ತಾಯಿಯ ಗರ್ಭದಲ್ಲಿ 9 ತಿಂಗಳು ಇರ್ತದೆ, ಕೊನೆಗೆ ಸಣ್ಣ ಮಗು ಶಿಶು ಹುಟ್ಟುಕೊಂಡು ಕೊನೆ ಸ್ವಲ್ಪ ದೊಡ್ಡಾದ ಮೇಲೆ ಈ ಜಂಜಾಟ ಯಾರಿಬೇಕು, ತಾಯಿ ಹೊಟ್ಟೆಗೆ ಹೋಗ್ಬಿಡೋಣ ಅಂತ ಅದು ಆಗುದಿಲ್ಲ. ಅದು ನಾವು ಸಣ್ಣ ಒಂದು ಜಗತ್ತಿನಿಂದ ವಿಶಾಲ ಜಗತ್ತಿಗೆ ಹೋಗ್ಬೇಕು. ಮೊದಲು ತಾಯಿಯ ಹಾಲು ಕುಡಿತದೆ, ದೇವರ ಸೃಷ್ಟಿಯ ಹಾಗೆ. ಕೊನೆಗೆ ಅದು ಬೇರೆ ಆಹಾರ ಸೇವಿಸಲೇಬೇಕು, ವಿಶಾಲ ಜಗತ್ತಿಗೆ ಹೋಗಲೇಬೇಕು. ಪ್ರತಿಯೊಂದು ಹಾಗೆ ಸಣ್ಣ ಇರ್ತಾ ಅಮ್ಮನ ಜೊತೆಗೆ ಇರ್ತದೆ. ಕೊನೆಗೆ ಸ್ವತಂತ್ರ ಆಗಬೇಕು. ಪ್ರಾಣಿ ಪ್ರಪಂಚದಲ್ಲಂತೂ ಅವರು ದೂರ ಮಾಡಿಬಿಡ್ತಾರೆ, ನೀನು ಹೋಗೋದು. ಹಾಗಂತ ಅನಾಥ, ಆ ಮಗು ಅನಾಥ. ಇದನ್ನು ಬಿಟ್ಟು ಹೊರಗೆ ತಾಯಿಯ ಈ ಚೌಕಟ್ಟಿನಿಂದ ಹೊರಗೆ ಹೋದ್ರೆ ಅನಾಥ ಅಲ್ಲ. ಈ ವಿಶ್ವವೇ ಭಗವಂತನ ಮನೆ, ನಮ್ಮ ಮನೆಯೇ ಅದು. ಹಾಗಾಗಿ ನಾವು ವಿಶಾಲ ಜಗತ್ತಿಗೆ ಹೋಗ್ತಾ ಹೋಗ್ಬೇಕು. ಬರೀ ವ್ಯಾಮೋಹ, ನನ್ನ ಮನೆ, ನನ್ನ ದುಡ್ಡು, ನನ್ನ ಹೆಂಡತಿ, ನನ್ನ ಮಕ್ಕಳು, ಆಯ್ತು ಸ್ವಲ್ಪ ಅವಧಿ ಇಟ್ಕೋ, ಅದೆಲ್ಲ ಮಗು ಸಣ್ಣದಿರುವಾಗ ಇಟ್ಕೋ, ಅದೆಲ್ಲ ಕೊನೆಗೆ ಬಿಡು, ದೇವರು ನೋಡ್ತಾನೆ. ಜಯಂತ ಕಾಯ್ಕಿಣಿಯವರ ಒಂದು ಕಥೆಯಲ್ಲಿ
ಹೇಳಿದ್ರು, ನಿನ್ನವರು ಯಾರು ನಿನ್ನವರು ಅಂತ ಹೇಳಿ. ಅವ್ರು ಅಂದ್ರಂತೆ, ನನ್ನ ಟೈಮ್ ಚಲೋ ಇದ್ರೆ ಎಲ್ಲರೂ ನನ್ನವರು, ನನ್ನ ಟೈಮ್ ಚಲೋ ಇಲ್ಲದಿದ್ರೆ ಎಲ್ಲರೂ ಅನ್ನುವರು. ಹಾಗಾಗಿ ನನ್ನವರು ಅಂತ ಯಾರು ಇಲ್ಲ, ಎಲ್ಲ ಸುಳ್ಳೆ. ಈ ವಾಲ್ಮೀಕಿ ಕತೆ ಗೊತ್ತಿಲ್ವಾ? ಆ ಪಾಪದಲ್ಲಿ ನೀವು ಭಾಗ ತಗೋತೀರಾ ಅಂತ ಹೆಂಡತಿ ಮಕ್ಕಳಲ್ಲಿ ಕೇಳಿದ್ರೆ ಒಬ್ರು ಒಬ್ಲಿಲ್ಲ. ಅವನಿಗೆ ಆಘಾತ, ಅಯ್ಯೋ ನಾನು ಇಷ್ಟೆಲ್ಲ ಅವ್ರಿಗೆ ಬಡದು ಮಾಡಿ ತಂದೆ, ಇವರು ಅದನ್ನೆಲ್ಲ ತಿಂದ್ರು, ಈಗ ಪಾಪದಲ್ಲಿ ಭಾಗ ತಗೋತಿರಕ್ಕಾದ್ರೆ ಇಲ್ಲ ಅಂದ್ರಂತೆ. ಅದೇ ಅವರ ಪರಿವರ್ತನೆಗೆ ಕಾರಣ ಆಯ್ತು. ಹಾಗೆ ಯಾರು ನನ್ನವರಲ್ಲ, ನಾವು ಒಟ್ಟು ಇದನ್ನು ಇದ್ದೇವೆ ಬ್ರಹ್ಮಾಲೋಕ. ನಿಜವಾಗಿ ನನ್ನವನು ಆ ಪರಮಾತ್ಮ ಒಂದೇ, ಅವನು ನೋಡ್ಕೊತಾನೆ ನಮ್ಮನ್ನು. ಆ ದೃಢವಾದ ವಿಶ್ವಾಸ ಬೇಕು, ಅಟ್ಯಾಚ್ಮೆಂಟ್ ಇಲ್ಲ. ಒಬ್ಬನು ಒಂದು ಮರದಲ್ಲಿ ಜೋತಾಡ್ತಾ ಇದ್ನಂತೆ. ಕೊನೆಗೆ ಹಾಗೆ ದೇವರೇ ಕಾಪಾಡು ಅಂದ್ರೆ ಅದು ಎತ್ತರದ ಮರ, ಕೆಳಗೆ ಕನ್ನಕ್ಕ, ಕೈ ಬಿಟ್ಟರೆ ಕನ್ನಕಕ್ಕೆ ಬೀಳ್ತಾನೆ, ಮೇಲೆ ಹತ್ಲಿಕ್ಕಾಗದಲ್ಲಿ ಹೇಗೋ ಜಾರೋದ ಜೋತಾಡ್ತಾ ಇದ್ದಾನೆ ನನ್ನ ತಂಗೆ. ದೇವರೇ ನನ್ನನ್ನು ಕಾಪಾಡು, ನನ್ನನ್ನು ಕಾಪಾಡು, ನಾನು ಬಿದ್ದೋಗ್ತೇನೆ, ಸತ್ತೋಗ್ತೇನೆ. ಆವಾಗ ದೇವರು ಬಂದು ಹೇಳ್ದಂತೆ, ಆ ಕೈ ಬಿಡು, ನಾನು ನಿನ್ನನ್ನು ಹಿಡಿತೇನೆ. ಕೈ ಬಿಟ್ಬಿಡು, ಅದನ್ನು ದೃಢ ವಿಶ್ವಾಸ ಇರಲಿ ನನ್ನ ಮೇಲೆ, ನಾನು ಇಲ್ಲಿದ್ದೇನೆ, ನೀ ಕೈ ಬಿಡು, ನಾನು ನಿನ್ನನ್ನು ಹಿಡಿತೇನೆ. ಅಯ್ಯೋ, ಈ ದೇವ್ರು ಅಂದ್ಬಿಟ್ಟು ಮತ್ತೆ ಯಾರು ಇದ್ರು ಬರ್ರೋ, ಈ ದೇವ್ರು ಬೇಡ ನನ್ಗೆ, ನೀವು ಹಿಂದೆ ಹೇಳ್ತಾರೆ. ಹಿಂಗೆ ಇದ್ದಲ್ಲೇ ನನ್ಗೆ ಎತ್ತೋರ್ಬೇಕು, ಕೈ ಬಿಡ್ಲಿಕ್ಕೆ ನಂಗೆ ವಿಶ್ವಾಸ ಇದೆ. ಹಾಗಿದ್ರೆ ಹೋಯ್ತು. ದೃಢವಾದ ವಿಶ್ವಾಸ ಇದ್ರೆ ಭಗವಂತ ಖಂಡಿತ ಬರ್ತಾನೆ. ದ್ರೌಪದಿ ಎಲ್ಲಿಯವರೆಗೆ ಸೀರೆ ಹಿಡ್ಕೊಂಡಿದ್ಲೋ ದೇವ್ರು ಬರಲಿಲ್ಲ, ಕೃಷ್ಣ ಪರಮಾತ್ಮ ಬರಲಿಲ್ಲ. ಯಾವಾಗ ಅವಳು ಸಂಪೂರ್ಣ ಬಿಟ್ಟು ಪರಮಾತ್ಮ ಅಂತಾಳೋ ಆಗ ಅಕ್ಷಯ ವಸ್ತ್ರ ಪ್ರದಾನ ಮಾಡ್ತಾನೆ ಭಗವಂತ. ಹಾಗಾಗಿ ದೃಢವಾದಂತ ವಿಶ್ವಾಸ ಬೇಕು. ಇದೆಲ್ಲ ಬೇಡ. ಓರ್ವನೇ ನಿಲುವೆ ನೀನು ಉತ್ಕಟ ಕ್ಷಣಗಳಲ್ಲಿ, ಧರ್ಮ ಸಂಕಟದಲ್ಲಿ, ಜೀವ ಸಮರದಲ್ಲಿ, ನಿರ್ಯಾಣ ದೀಕ್ಷೆಯಲ್ಲಿ, ನಿರ್ವಾಣ ಘಟ್ಟದಲ್ಲಿ, ನಿರ್ಮಿತ್ರ ನಿರಲು ಕಲಿ ಮಂಕುತಿಮ್ಮ. ಯಾರು ಫ್ರೆಂಡ್ಸ್ ಇಲ್ಲ ನಿನಗೆ, ಏನಿಲ್ಲ, ನಿನಗಿರುವುದು ಒಬ್ಬನೇ ಪರಮಾತ್ಮ. ಅವನನ್ನ ಸತತವಾಗಿ ನಿರಂತರವಾಗಿ ಧ್ಯಾನ ಮಾಡು, ಸ್ಮರಣೆ ಮಾಡು, ನಿನಗೆ ಎಲ್ಲವೂ ಸಿಗ್ತದೆ. ಅದನ್ನ ಹೇಳ್ತಾ ಇದ್ದಾರೆ. ತೋತಾಪುರಿ ಅಂತ ರಾಮಕೃಷ್ಣ ಪರಮಹಂಸರ ಗುರುಗಳು, ಅವರು ಒಂದು ಸ್ಥಳದಲ್ಲಿ 3 ದಿನಕ್ಕಿಂತ ಹೆಚ್ಚಿರ್ತಿರ್ಲಿಲ್ಲ. ಅಟ್ಯಾಚ್ಮೆಂಟ್ ಬೆಳೀತದೆ ಕೂಡಲೇ. ಅವರು 3 ದಿನ ಆದ್ಮೇಲೆ ಮತ್ತೊಂದು ಸ್ಥಳಕ್ಕೆ ಹೋಗದೆ, ಅಂದ್ರೆ ಆ ರೀತಿಯಲ್ಲಿ ಇದ್ದದ್ದು. ರಾಮಕೃಷ್ಣ ಪರಮಹಂಸರು ಒಂದು ಸಲ ಹೇಳ್ತಾರೆ, ಅವ್ರಿಗೆ ಒಂದು ಹಂತದಲ್ಲಿ ಬಾಯಿ ನೋವಾಗಿರ್ತದೆ ಬಹಳ. ಅವಾಗ ಅವರು ಹೇಳ್ತಾರೆ, ಕಾಳಿ ಮಾತೆ ಅಂತ ಹೇಳ್ತಾರೆ, ಅಮ್ಮ ನನ್ಗೆ ತಿನ್ಲಿಕ್ಕೆ ಆಗೋದಿಲ್ಲ, ಒಂದು ಚೂರು ಬಾಯಿಗೆ ಹೋಗ್ತಾ ಇಲ್ಲ, ನೋಯ್ತದೆ ನನ್ನ ಬಾಯಿ, ನಂಗೆ ಏನಾದ್ರು ಮಾಡಿ ಗುಣ ಮಾಡಿಕೊಡೆ. ಅವಾಗ ಕಾಳಿ ಮಾತೆ ಹೇಳ್ತಾರಂತೆ, ನೀನೇ ತಿನ್ಬೇಕೇನೋ, ನಿನ್ನ ಹೊಟ್ಟೆ ತುಂಬಲಿಕ್ಕೆ, ಅವ್ರು ತಿಂದ್ರೆ ನಿನ್ನ ಹೊಟ್ಟೆ ತುಂಬುದಿಲ್ವೇನೋ, ಸುಮ್ಮನಿರ. ಅಂದ್ರೆ ಆ ಹಂತಕ್ಕೆ ಹೋದಾಗ ಇಡೀ ಜಗತ್ತಿನ ಎಲ್ಲರೂ ಒಂದೇ ಆಗ್ತದೆ. ಅಂದ್ರೆ ಈಗ ನಾವು ಕೇಳ್ತೇವೆ, ತಪಸ್ಸು ಮಾಡ್ತಾ ಮಾಡ್ತಾ ಅವರು ಹುತ್ತ ಬೆಳೀತದೆ, ಅವ್ರು ಹೇಗೆ ಬದುಕಿದ್ರು? ಹಾಗಾದ್ರೆ ಅವರಿಗೆ ಆಹಾರ ಅವ್ರು ತಿನ್ನುವುದಿಲ್ಲ, ಯಾರು ಕೊಡ್ಲಿಲ್ಲ, ಅಲ್ಲಿ ಆಹಾರ ಇಲ್ಲ, ಹುತ್ತ ಬೆಳೆದು ಬಿಟ್ಟಿದೆ, ಆದ್ರೂ ಅವ್ರು ಬದುಕ್ತಾರೆ. ಈ ಭಗವಂತನ ಮನೆಯಲ್ಲಿ ಅವರಿಗೆ ಊಟ ಸಪ್ಲೈ ಆಗ್ತದೆ. ಅಷ್ಟು ವಿಶ್ವಾಸ ಬೇಕು, ಆ ಮಟ್ಟಕ್ಕೆ ನಾವು ಹೋಗ್ಬೇಕು. ಹಾಗಾಗಿ ಯಾವ ಒಂದು ಶಂಕೆ ಇಲ್ಲದೆಯೇ ನಾವು ಬಹಳ ಒಂದು ಅನಿಕೇತರಾಗಿ, ಅಂದ್ರೆ ಅಟ್ಯಾಚ್ಮೆಂಟ್ ಇಲ್ಲದೆ ಇದ್ರೆ ಎಲ್ಲವೂ ಚೆನ್ನಾಗಿ ಆಗ್ತದೆ. ಇಲ್ಲಿ 14ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ಮಣ್ಣು, ಕಲ್ಲು, ಚಿನ್ನ ಎಲ್ಲವೂ ಒಂದೇ. ಚಿನ್ನ ಏನೋ ಕೊರತೆ ಇದೆ, ಭಯಂಕರ ರೇಟ್ ಬಂದಿದೆ, ಅಷ್ಟೊತ್ತಿಗೆ ಎಂತ ಇದೆ, ಅದು ಏನಿಲ್ಲ, ಎಲ್ಲ ನಶ್ವರ. ಅದು ಇರುವುದು ಈ ಜಗತ್ತಿನಲ್ಲಿ ಒಂದೇ ಶಾಶ್ವತ, ಅದು ಪರಮಾತ್ಮ. ಹಾಗಾಗಿ ಅದನ್ನು ನಂಬಿ ಅನ್ನುವ ರೀತಿಯಲ್ಲಿ ಹೇಳ್ತಾರೆ. ಸ್ಥಿರಮತಿ ಅಂದ್ರೆ ಈಗ ಒಂದು ಆಮೆ ನೋಡಿ, ಏನೋ ಯಾರೋ ಬಂದ್ರು ಅಂದ್ಕೊಳ್ಳೆ ಕಾಲನ್ನೆಲ್ಲ ಒಳ ತಗೋತದೆ. ಹಾಗೆ ವಿಷಯಾಸಕ್ತ ಜನರು ಬಂದ ಕೂಡಲೇ, ವಿಷಯಕ್ಕೆ ಇದಕ್ಕೆಲ್ಲ ಸಂಬಂಧಪಟ್ಟಂತಹ ವಿಚಾರ ಬಂದ ಕೂಡಲೇ ನಾವು ಆಮೆ ಮಾಡಿದ ಹಾಗೆ ಕಾಲನ್ನು ಒಳ ತಗೊಳ್ಬೇಕು. ನಮಗದು ಯಾವುದು ಬೇಡ, ಶಾಶ್ವತ ಸುಖ ಇರುವುದು ಈ ವಿಷಯ ಸುಖ ಬಿಟ್ಟಾಗ ಮಾತ್ರ. ಹಾಗಾಗಿ ಅದನ್ನ ಮಾಡಿದೆ, ಅದು ಸ್ಥಿರಮತಿ. ನಂತರ ಬಗೆ ಬಗೆಯ ವಚನಗಳನ್ನು ಕೇಳಿ ವಿಚಲಿತನಾಗಿರುವಂತಹ ನಿನ್ನ ಮನಸ್ಸು ನನ್ನಲ್ಲಿ ಶರಣಾಗಿ ನನ್ನ ಸ್ಮರಣೆಯನ್ನು ನಿರಂತರ ಮಾಡು, ನಿನ್ನ ಬುದ್ಧಿ ಸ್ಥಿರವಾಗ್ತದೆ ಭಗವಂತ ಹೇಳ್ತಾ ಇದ್ದಾನೆ. ಮತ್ತೆ ಹೇಗೆ ಧ್ಯಾನ ಅಥವಾ ಹೇಗೆ ಮಾಡಬೇಕು ಅಂದಾಗ ಪರಮಾತ್ಮ ಹೇಳ್ತಾನೆ, ಗಾಳಿ ಬೀಸದೇ ಇರುವಂತಹ ಸ್ಥಳದಲ್ಲಿ ದೀಪ ಹೇಗೆ ನೇರವಾಗಿರ್ತದೆ ನೋಡಿ. ಅದು ಕೆಲವೊಮ್ಮೆ ಅದು ವಿಚಾರ ಮಾಡಿದ್ರೆ ನಮಗೆ ಎಷ್ಟೋ ಧ್ಯಾನಕ್ಕೆ ಅನುಕೂಲ ಆಗ್ತದೆ. ನೇರವಾಗಿ ಇದ್ದ ಹಾಗೆ ನೀನು ಮತ್ತೆ ಪರಮಾತ್ಮ ನೇರವಾಗಿ ಸಂಬಂಧ ಇಟ್ಕೋ, ಅದು ಸ್ಥಿರಮತಿ. ನೀನು ನಿನ್ನ ಅನುಗ್ರಹ ಪಡಿತಿ, ಎಲ್ಲವೂ ನಿನಗೆ ಒಳ್ಳೆಯದಾಗ್ತದೆ ಅಂತ ಅವರು ಹೇಳ್ತಾರೆ. ಕೊನೆಗೆ ಭಕ್ತಿಮಾನ್ ಅಂದ್ರೆ ಭಕ್ತಿ ಹೇಗಿರ್ಬೇಕು ಅಂದ್ರೆ
ಅದೇ ನಾನು ಹೇಳಿದ್ರೆ ದೇವರಲ್ಲಿ ಶ್ರದ್ಧೆ ಇರಬೇಕು. ಮತ್ತೆ ಬಹಳ ನಿರಂತರವಾಗಿ ನೀವು ಸ್ಮರಣೆ ಮಾಡಿದೆ ಅವ್ಯಭಿಚಾರಿಣಿ ಭಕ್ತಿ ಅಂತ ಹೇಳ್ತಾರೆ, ಆ ಶಬ್ದ ಬಳಸ್ತಾರೆ. ಅವ್ಯಭಿಚಾರಿಣಿ ಭಕ್ತಿ ಅಂದ್ರೆ ಬೇರೆ ಯಾವ ವಿಚಾರವೂ ಇಲ್ಲ, ಏಕ ಮಾತ್ರ ತಲೆಯಲ್ಲಿರುವ ಒಂದೇ ವಿಚಾರ ಏನು ಅಂದ್ರೆ ಪರಮಾತ್ಮ. ಹಾಗೆ ಮಾಡಿದ್ರೆ ಎಲ್ಲವೂ ಆಗ್ತದೆ. ಹಾಗಾಗಿ ಪಂಡರಿನಾಥಾಚಾರ್ಯ ಗಲಗಲಿ ಅಂತ ಅವರು ರಾಮಚರಿತ ಮಾನಸವನ್ನ ಬರೆದರು. ಅದನ್ನ ಪ್ರಕಟ ಮಾಡಬೇಕು ಅಂತ ಹೊರಟಾಗ ಅವರು ಬಹಳ ಸರಳ ವ್ಯಕ್ತಿ. ಯಾರನ್ನೆಲ್ಲ ಕರೆದು ಪುಸ್ತಕ ಬಿಡುಗಡೆ ದೊಡ್ಡ ಸಮಾರಂಭ ಎಂತ ಮಾಡುದು, ಏನಿಲ್ಲ, ದೇವ್ರ ಫೋಟೋ ಇಡುದು, ದೇವ್ರ ಮುಂದೆ ನಾನು ಬರೆದ ಪುಸ್ತಕವನ್ನು ಇಡುವುದು, ಇವತ್ತು ಅದು ಪ್ರಕಟ ಆಯ್ತು ಅಂತ, ಪುಸ್ತಕ ಬಿಡುಗಡೆ ಆಯ್ತು ಅಂತ ಹೇಳುವುದು, ನಂತರ ಅದನ್ನು ಎಲ್ಲರಿಗೂ ಭಕ್ತರಿಗೆ ಕೊಡುವುದು. ಇಷ್ಟು ವಿಚಾರ ಮಾಡಿಕೊಂಡು ಅವರು ಒಂದು ಸಣ್ಣ ಕಾರ್ಯಕ್ರಮ ಮನೆ ಜನರೆಲ್ಲ ನಿಂತಿದ್ರು. ಆಗ ಪರಮಾತ್ಮ ನೋಡು, ನಾನು ಪುಸ್ತಕ ಬರೆದಿದ್ದೇನೆ, ಅದು ಬಿಡುಗಡೆ ನೀನೇ ಮಾಡಬೇಕು, ನಾನು ಮತ್ತೇನು ಮಾಡೋದಿಲ್ಲ ಅಂತ ಹೇಳ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು ಒಂದು ಮಂಗ ಬಂತಂತೆ. ಮಂಗ ಬಂದು ಸುಮ್ಮನೆ ಕೂತದೆ. ಮಗಾಡ್ತಿ ಏನು ಮಾಡಲಿಲ್ಲ, ಸುಮ್ಮನೆ ಕುತ್ಕೊಳ್ತದೆ. ಅಲ್ಲೊಂದು ಮಣೆ ಹಾಕಿದ್ರಂತೆ, ಅದನ್ನ ಕುತ್ಕೊಳ್ತಂತೆ. ಕೊನೆಗೆ ಹಾಗೆ ಇವರು ಕೈ ಮುಗಿದ್ರಂತೆ. ನಂಬುವಾಗಿಲ್ಲ, ಅದು ಪುಸ್ತಕವನ್ನ ಓಪನ್ ಮಾಡ್ತಂತೆ. ರಾಮನ ಫೋಟೋ ಇದ್ದಂತ ಆ ಫೋಟೋ ತೆರೀತಂತೆ, ಅದು ಕೈ ಮುಗಿತಂತೆ. ಕೊನೆಗೆ ಇವ್ರು ಏನೋ ಹಣ್ಣು ಏನೋ ಕೊಟ್ಟರಂತೆ, ಅದನ್ನು ತಿನ್ಕಂತೆ, ಸುಮ್ಮನೆ ಹೋಯ್ತು. ಇಂಥದ್ದು ಘಟನೆಗಳು ಸ್ವಲ್ಪ ಆಗಿಲ್ಲ, ಎಲ್ಲರ ಜೀವನದಲ್ಲೂ ಆಗ್ತದೆ. ಭಕ್ತರಾದವರಿಗೆ ಅದು ಅನುಭವ ಆಗ್ತಾನೆ ಇರ್ತದೆ. ಅದು ನಮ್ಗೆ ಅನುಮಾನದೊಳಗೆ ಇದು ದೇವರು ಪ್ರತ್ಯಕ್ಷ ಆಗ್ತಾರೆ, ನನ್ನ ಭ್ರಮೆ. ನಮ್ಗೆ ಅಂತ ಅಂದ್ರೆ ದೇವರನ್ನು ನಂಬುದೇ ಇಲ್ಲ, ಅದೇ ಸಮಸ್ಯೆ ಇದೆ. ಹಾಗಾಗಿ ಆ ರೀತಿಯಲ್ಲಿ ಇಲ್ಲಿ ಇರಬೇಕು ನಾವು. ಅಷ್ಟು ಅಖಂಡ ಭಕ್ತಿ ಇದ್ರೆ ಮೇ ಪ್ರಿಯೋ ನರಹ, ನನಗೆ ಆ ಮನುಷ್ಯ ಪ್ರೀತಿ ಆಯ್ತು. ಮನುಷ್ಯ ಪ್ರೀತಿಯನ್ನು ಎಂತ ಕೊಡ್ತಾನೆ? ಇವರು ರಾಜಕಾರಣಿಗಳು ಹೇಳ್ತಾರೆ, ದಲಿತರು, ಮಹಿಳೆಯರು, ಕಾರ್ಮಿಕರು, ಬಡವರು ನಮಗೆ ಬಹಳ ಪ್ರೀತಿ ಅಂತ. ಎಂತ ಕೊಡುದೆಂತದ್ದು? ಹಂಗೆ ದೇವರು ಹಂಗೆ ಹೇಳ್ದ ಮತ್ತೆ, ಮೇ ಪ್ರಿಯೋ ನರಹ, ನನಗೆ ನೀನು ಬಹಳ ಪ್ರೀತಿ. ಎಂತ ಕೊಡ್ತಾನೆ ದೇವರು? ಇಷ್ಟೆಲ್ಲ ನಾನು ಮಾಡ್ತೇನೆ, ಅಡ್ಡಿಲ್ಲ. ನಮ್ಗೆ ದೇವರು ಎಂತ ಕೊಡ್ತಾನೆ? ಎಂತ ಕೊಡ್ತಾನ? ನಿನ್ನ ದುಃಖವನ್ನೆಲ್ಲ ತೆಗಿತೇನೆ, ನಿನ್ನ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡ್ತೇನೆ, ಪರಮ ಶಾಂತಿಯನ್ನ ಕೊಡ್ತೇನೆ, ಯೋಗಕ್ಷೇಮ. ಅದಂತೂ ಎಲ್ಲ ತಗೊಂಡ್ಬಿಟ್ಟು ಯೋಗ ಅಂದ್ರೆ ಅಪ್ರಾಪ್ತ ಇದ್ದದ್ದು ಪ್ರಾಪ್ತಿಯಾಗುವುದು ಯೋಗ, ಆಮೇಲೆ ಪ್ರಾಪ್ತಿಯಾಗಿರುವಂತಹದ್ದು ರಕ್ಷಣೆ ಮಾಡುವುದು ಕ್ಷೇಮ. ಹಾಗಾಗಿ ನಿನಗೆ ಯೋಗ ಮತ್ತು ಕ್ಷೇಮ ಎರಡನ್ನೂ ಕೊಡ್ತೇನೆ. ನಿನ್ನ ಪಾಪಗಳನ್ನೆಲ್ಲ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯ. ನಿನ್ನ ಭಯ, ಜನ್ಮ ಮೃತ್ಯು ಈ ಚಕ್ರದಲ್ಲಿ ತಿರುಗ್ತಾ ಇದೆಯಲ್ಲ, ನಿನ್ನ ಭಯ ಅದನ್ನು ನಿವಾರಣೆ ಮಾಡ್ತೇನೆ. ನೀನು ನನ್ನನ್ನೇ ಸೇರ್ತಾ ಇದ್ದಿ. ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಅಂದ್ರೆ ನೀನು ಇದಿಷ್ಟು ಮಾಡು, ನಿನ್ನ ಎಲ್ಲ ಪಾಪವನ್ನು ನಿವಾರಣೆ. ಮತ್ತೆ ಇನ್ನೇನ್ ಬೇಕು ನಮಗೆ? ಇಷ್ಟು ಸುಖ, ಇಷ್ಟು ಶಾಂತಿ, ಇಷ್ಟು. ಮತ್ತೆ ಅವನು ಹೇಳ್ತಾನೆ, ನಾನು ಸುಲಭ ಇದ್ದೇನೆ. ನೀ ಏನ್ ತಿಳ್ಕೊಂಡಿದ್ಯಲ್ಲ ದೇವರಂದ್ರೆ ಎಲ್ಲೋ ಏನೋ ನಮಗೆ ಸಿಗುದಿಲ್ಲ, ಹಂಗಿಲ್ಲ. ನಾನು ಸುಲಭ, ಇಷ್ಟನ್ನ ನೀ ಮಾಡು, ಸ್ವಲ್ಪ ಮಾಡು, ಒಂದು ಚೂರು ಮಾಡು, ನಾನು ನಿನಗೆ ಕಾಣಿಸ್ಕೊಳ್ತೇನೆ, ನಾನು ನಿನಗೆ ಸಹಾಯ ಮಾಡ್ತೇನೆ. ಕೊನೆಗೆ ನಮ್ಗೆ ಅನುಮಾನ ಬರ್ತೈತಿ, ಈಗ ನಾನು ಭಾಷಣ ಇನ್ನೊಂದು ಸ್ವಲ್ಪ ನನ್ನ ಟೈಮ್ ಮುಗಿತಾ. ಕೊನೆಗೆ ನಮ್ಗೆ ಇಷ್ಟೆಲ್ಲ ನಾವು ಮಾಡುವಾಗ ಕೆಲವು ಅನುಮಾನ ಬರ್ತದೆ ನಮ್ಗೆ. ಭಗವದ್ಗೀತೆ ಓದಿ ಅಥವಾ ಏನೇ ಇರಲಿ, ನಾನು ಇಷ್ಟು ದೊಡ್ಡ ಬ್ರಹ್ಮಾಂಡ, ನಾನು ಇಷ್ಟು ಸಣ್ಣ ಒಂದು ವ್ಯಕ್ತಿ, ನಾನು ಕಾಣ್ತೇನೆ ಅವನಿಗೆ, ನಾ ಇಷ್ಟೆಲ್ಲ ಮಾಡ್ತಾ ಇದ್ದೇನೆ, ಹೌದು ಅವನಿಗೆ ಗೊತ್ತಾಗ್ತದೆ ಅದು. ಮತ್ತೆ ನಾ ಮಾಡಿದ್ರೆ ಅತ್ವೇನ ಯಾರಿಗೂ? ನಾ ಇಷ್ಟೆಲ್ಲ ಧ್ಯಾನ ಮಾಡಿದೆ, ಇಷ್ಟೆಲ್ಲ ದೇವರ ಸ್ಮರಣೆ ಮಾಡಿದೆ, ಸಂತುಷ್ಟೋ ಏನಕ್ಕೇನ ಚಿತ್ ತುಲ್ಯನಿಂದ ಸ್ತುತಿ ಮೌನಿ ಸಂತುಷ್ಟೋ ಏನಕ್ಕೇನ ಚಿತ್ ಭಕ್ತಿ ಮಾನ ಸ್ಥಿರ ಎಲ್ಲ ಮಾಡಿದೆ. ಆದ್ರೆ ನಾನು ದೇವರಿಗೆ ಕಾಣ್ತೇನ? ಇದ್ದಾನೋ ಏನೇನ? ಅಂತ ಅನುಮಾನ ನಿಮಗೆ ಬೇಡ. ನಿಮ್ಮ ಮನೆಯ ಅಂಗಳದ ಹಪ್ಪಳ ಒಣಸ್ತಾನೆ ಸೂರ್ಯ, ಹಾಗಂತ ನಿಮ್ಮ ಹತ್ರ ಸಿಗುವುದಿಲ್ಲ, ದೂರ ಇದ್ದಾನೆ. ನಂಬ್ತೀರಾ ನೀವು ಸೂರ್ಯನ? ನಿಮ್ಮ ಮನೆ ಹಿತ್ತಲ ಹಪ್ಪಳ ಬಿಸಿಲು ಸುತ್ತದೆ ನಮ್ಗೆ, ಸೂರ್ಯ ಇದ್ದು ಮೈಯೆಲ್ಲ ಸುತ್ತೋಗ್ತದೆ ನಮ್ದು. ಹಾಗಂತ ಇಲ್ಲಿ ಹತ್ರ ಇದ್ದಾನೆ, ಹಿಡಿಲ್ಲ ಒಂದು ಸೂರ್ಯನ? ಇಲ್ಲ. ಅಯ್ಯೋ, ಎಷ್ಟೋ ಕೋಟಿ 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 ಎಂತದೋ ಲೆಕ್ಕ ಲೈಟ್ ನಮಗದು ಹೆವಿ ಇಯರ್, ನಮಗೆ ಅರ್ಥ ಆಗುದಿಲ್ಲ ಅದು ಎಂತದೋ ಸ್ಪೀಡ್ ಅಂತ ಇಯರ್. ಅಷ್ಟು ದೂರದಲ್ಲಿರುವ ಸೂರ್ಯ, ಅದು ಒಂದೇ ಉದಾಹರಣೆ ಸಾಕು ನಮಗೆ. ದೇವರಿಗೆ ಎಷ್ಟು ಶಕ್ತಿವಂತ ಅಂತ ಸಮರ್ಥ ಇದ್ದಾನೆ. ನಾವು ಮಾಡಿದ್ದು ಅವನಿಗೆ ಗೊತ್ತಾಗ್ತದೆ. ಆ ವಿಶ್ವಾಸ ನಮಗೆ ಬೇಕು. ಪ್ರಾರ್ಥನೆ ಭಕ್ತಿಯಿಂದ ಮಾಡಿ ಈಗ ಇಲ್ಲಿ ಬರ್ತಾನೆ ಅಂತ. ಹಾಗಾಗಿ ಎಲ್ಲ ಕಡೆಗೆ ಅಲ್ಲಿ 13ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ಎಲ್ಲಾ ಕಡೆ ನನ್ನ ಕೈ ಇದೆ, ಎಲ್ಲ ಕಡೆ ನನ್ನ ಕಾಲಿದೆ, ಎಲ್ಲ ಕಡೆ ನನ್ನ ಕಣ್ಣಿದೆ, ಎಲ್ಲ ಕಡೆ ನನ್ನ ಕಿವಿ ಇದೆ. ನಮ್ಮ ಕಲ್ಪನೆ ಏನು ಗೊತ್ತಾ? ನಮಗೆ 2 ಕೈ,
4 ಕೈ ಕೊಟ್ಬಿಟ್ಟು ದೇವರು, 2 ಕೈ ಅಂದ್ರೆ ನಮ್ಗಿಂತ 2 ಪಟ್ಟು ದೊಡ್ಡ ಅಷ್ಟೇ ಲೆಕ್ಕ. 4 ಕೈಯೋ ದೇವರು. ಹಂಗಿಲ್ಲ, ನೀವೇನ್ ಕಲ್ಪನೆ ಮಾಡ್ತೀರಿ ಹಾಗಿಲ್ಲ. ಮಾಲೆಯ ಹಾಗೆ ಎಲ್ಲ ಅಂದ್ರೆ ನಾನು ಅವಿಭಕ್ತ, ಏನು ನನ್ನಲ್ಲಿ ತುಂಬಿಲ್ಲ. ಆದ್ರೆ ಈ ಚರಾಚರ ಜೀವಿಗಳಲ್ಲಿ ನಾನು ವಿಭಕ್ತನಾಗಿ ಕಾಣ್ತೇನೆ ಅಂತ ಹೇಳ್ತಾನೆ ಪರಮಾತ್ಮ. ನಾನು ಅವಿಭಕ್ತ, ನಾನು ಒಂದೇ, ಇಡೀ ಜಗತ್ತು ಒಂದೇ. ನೋಡಿ, ರಾಮಕೃಷ್ಣ ಪರಮಹಂಸರು ವಿವೇಕಾನಂದರ ತಲೆ ಮೇಲೆ ಕೈ ಇಟ್ರಲ್ಲ, ಆಗಿಟ್ಟಾಗ ವಿವೇಕಾನಂದರಿಗೆ ಕೆಲವು ದಿನ ಎಲ್ಲ ಕಡೆಯಲ್ಲೂ ದೇವರು ಕಾಣ್ತಾ ಇರ್ತಾರೆ. ಯಾರು ನೋಡಿದ್ರು ದೇವರೇ ಕಾಣ್ತಾ ಇದ್ರು, ಇದಿರ್ತದಪ್ಪ ಅಂತ. ಕೊನೆಗೆ ಅವ್ರು ತರಕಾರಿ ತಂದೆ ರಾಮಕೃಷ್ಣ ಪರಮಹಂಸರ ಹತ್ರ ಬರ್ತಾರೆ. ಇವು ನಮ್ಮ ತರಕಾರಿದಾಗ ಎಲ್ಲಿ ನೋಡಿದ್ರು ಏನೋ ತಲೆ ತೆಗೆದಾಗ್ತದೆ, ಎಲ್ಲ ಕಡೆಗೆ ದೇವರು ದೇವರು ದೇವರು, ಇವು ಇದು ಎಂತದಪ್ಪ ಅಂತ. ಕೊನೆಗೆ ಮತ್ತೆ ತಲೆಯನ್ನು ಕೈ ಇಟ್ಕೊಂಡೆ ಸಹ ಸ್ಥಿತಿಗೆ ಬರ್ತಾರೆ. ಅಂದ್ರೆ ಅಷ್ಟರ ಮಟ್ಟಿಗೆ ಇದು ಭಗವಂತ ತುಂಬಿ ಹೋಗಿದೆ. ಇಲ್ಲಿ ಎಲ್ಲರಲ್ಲಿ ದೇವರಿದ್ದ. ಇಲ್ಲಿ ದೇವರಿದ್ದಾನೆ, ಹೌದು. ಈ ಕಂಬದಲ್ಲಿ ದೇವರಿದ್ದಾನೆ, ಹೌದು. ಈ ಗೋಡೆಯಲ್ಲಿ ನಮ್ಮ ಕಥೆ ಗೊತ್ತಿದೆ, ಈ ಕಂಬದಲ್ಲಿ ಇದ್ದಾನೆ, ಹೌದು. ಹೊಡೆದ್ರೆ ಅಲ್ಲಿ ಬಂದೇ ಬಿಟ್ಟ ನರಸಿಂಹ. ಹಾಗಾಗಿ ದೇವರು ಎಲ್ಲ ಬದಿಗಿದ್ದಾನೆ. ನಮಗೆ ಬೇಕು ಆ ಒಂದು ಸಾಮರ್ಥ್ಯ, ಅದನ್ನು ನೋಡುವಂತಹ ಸಾಮರ್ಥ್ಯ ನಮಗಿದ್ರೆ ಎಲ್ಲ ಕಡೆಯಲ್ಲೂ ಇದ್ದಾರೆ. ಹಾಗೆ ಕೊನೆಗೆ ನಮಗೆ ಎಂತ ಮಾಡ್ಬೇಕು ಗೊತ್ತಿಲ್ಲ. ಭಗವದ್ಗೀತೆಯಲ್ಲಿ ಅದೆಲ್ಲ ಹೇಳಿದ್ರು, ಹೌದು. ಭಕ್ತಿ ಅಂದ್ರೆ ಎಂಥದ್ದು, ನನ್ನ ಹತ್ರ ಎಂಥದ್ದು ಇಲ್ಲ, ಏನ್ ಮಾಡುದು, ನನಗೇನು ತಿಳಿಯುವುದಿಲ್ಲ. ಆಗ ಪರಮಾತ್ಮ ಹೇಳ್ತಾನೆ 10ನೇ ಅಧ್ಯಾಯದಲ್ಲಿ, ಅಜ್ಞಾನದ ನಾಶವನ್ನ ನಾನೇ ಮಾಡ್ತೇನೆ, ಬುದ್ಧಿ ಯೋಗವನ್ನ ನಿನಗೆ ಕೊಡ್ತೇನೆ, ನಿನಗೆ ಬುದ್ಧಿ ಯೋಗವನ್ನ ಕೊಡ್ತೇನೆ, ನಿನಗೆ ಎಲ್ಲವೂ ಸುಳ್ಳಿತಾಗ್ತದೆ, ನೀನ್ ಮಾಡು, ಎಷ್ಟು ಮಾಡು. ಕೊನೆಗೆ ನಾನು ಅರ್ಧದಲ್ಲಿ ಬಿಟ್ಟುಬಿಟ್ರೆ ಅಥವಾ ಸತ್ತೋದ್ರೆ, ಕೊನೆಗೆ ಮುಂದೆ ನಾನು ಇಷ್ಟು ಬಹಳ ಕಷ್ಟಪಟ್ಟದ್ದು, ಎಂತ ಕಷ್ಟಪಟ್ಟಿದೆ ಅಂತದ್ದು ದೇವ್ರ ಧ್ಯಾನ ಮಾಡಿದ್ದು, ಅಷ್ಟು ಕಷ್ಟಪಟ್ಟಿದ್ದು ಎಲ್ಲ ವೇಸ್ಟ್ ಆಗಿ ಹೋಗ್ತದೆ ಏನು. ಆಗ ಪರಮಾತ್ಮ ಹೇಳ್ತಾನೆ 2ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ಈ ಬೀಜ ನೋಡಿ ನೀವು ನೆಲಕ್ಕೆ ಹಾಕ್ತೀರಿ, ಅದಕ್ಕೆ ನೀರು ಒಂದು 2 ದಿನ ಹಾಕ್ತೀರಿ, ಕೊನೆ ಬಿಟ್ಬಿಟ್ರಿ, ಆವಾಗ ಬೀಜ ನಾಶ ಹೋಗ್ತದೆ. ಇದು ಹಾಗಲ್ಲ. ನೀನು ಪರಮಾತ್ಮನ ಸೇವೆ, ಪರಮಾತ್ಮನ ಸ್ಮರಣೆ ನೀ ಏನು ಮಾಡಿದ್ದೀ ಅದೊಂದು ವೇಸ್ಟ್ ಆಗುವುದಿಲ್ಲ. ಅದು ಮುಂದಿನ ಜನ್ಮಕ್ಕೆ ನೀವು ಒಂದು ವೇಳೆ ಸತ್ತೋದೆ ಅಥವಾ ಯಾವುದೋ ಕಾರಣಕ್ಕೆ ಬಿಟ್ರೆ ಅದು ಮುಂದೆ ಮತ್ತೆ ಮುಂದುವರಿಯುತ್ತದೆ. ಆ ವಿಶ್ವಾಸ ನಿನ್ಗಿರ್ಬೇಕು. ಅಂತಹ ಕುಟುಂಬದಲ್ಲೇ ನೀನು ಹುಟ್ಟಿ ಅಂತ ಕೂಡ ಹೇಳ್ತಾರೆ ಪರಮಾತ್ಮ. ಕೊನೆಗೆ ನಾನು ಸ್ವಲ್ಪ ಕೆಟ್ಟ ಒಂದು ವಿಚಾರ ಎಲ್ಲ ಬರ್ತದೆ ನನಗೆ. ನನ್ನಂಥವರು ದೇವರು ಇದು ಮಾಡಿದ್ರೆ ನೀನು ಒಪ್ಕೋತ್ಯಾ, ಅದೊಂದು ಅನುಮಾನ ನಮ್ಗೆ ಬರ್ತದೆ. ಆವಾಗ ಪರಮಾತ್ಮ 9ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ಸುದುರಾಚಾರಿ, ಸು ಅನ್ನುವ ಶಬ್ದ ಬರೀ ದುರಾಚಾರಿ ಅಲ್ಲ, ಅತ್ಯಂತ ದುರಾಚಾರಿ ಆದವರನ್ನು ನಾನು ಕ್ಷಮಿಸ್ತೇನೆ. ನೀನು ಈ ಮಾರ್ಗದಲ್ಲಿ ಬರ್ಬೇಕು, ನಾನು ನಿನ್ನನ್ನು ಕ್ಷಮಿಸ್ತೇನೆ. ಏನೇ ಇಲ್ಲ, ಹಿಂದಿನದು ನಾನು ನೋಡುವುದಿಲ್ಲ, ಬೇಕಾದಿಲ್ಲ ನಿನ್ನ ಇತಿಹಾಸ, ಈಗ ಸರಿ ನಾನು ಎಲ್ಲನೂ ಮಾಡ್ತೇನೆ. ಕೊನೆಗೆ ಏನಾದ್ರೂ ನಾ ಮಾಡೋದು ತಪ್ಪಾಗ್ಬಿಟ್ರೆ ನಂಗೆ ಗೊತ್ತಿಲ್ಲ, ಅದು ಆವಾಹನಂ ನಜಾನಾಮಿ ತವಾರ್ಚನಂ ಅಂತಾರೆ. ನಮ್ಗೆ ಏನು ಗೊತ್ತಿಲ್ಲ, ನಾನು ಮಾಡೋದು ಏನಾದ್ರು ತಪ್ಪಾಗ್ಬಿಟ್ರೆ ಹೆದರಬೇಡ, ನೀನು ಮಾಡು, ನೀನು ಜೋರಾಗಿ ಮಾಡು. ಈಗ ನೋಡು, ಕೆಲಸ ಮಾಡುವಾಗ ಬೆಂಕಿ ಮಾಡುವಾಗ ಹೊಗೆ ಬರುವುದಿಲ್ವಾ, ಹಾಗೆ ಏನೇ ಕೆಲಸ ಮಾಡುವಾಗಲೂ ಏನೋ ಒಂದು ತಪ್ಪು ಇದೆಲ್ಲ ಆಗ್ತದೆ. ಅದಕ್ಕೆ ಹೆದರಬೇಡ, ನೀನು ಮಾಡು, ಅದಕ್ಕೆ ನಿನಗೆ ಫಲ ಇದ್ದೇ ಇದೆ. ಕೊನೆಗೆ ನಾನು ಬಡವ, ನನಗೆ ಎಂತ ಇಲ್ಲ, ಏನ್ ಮಾಡಿ. ಆವಾಗ ಪರಮಾತ್ಮ ಹೇಳ್ತಾನೆ, ಪತ್ರಂ ಪುಷ್ಪಂ ಫಲಂ ತೋಯಂ, ಒಂದು ಎಲೆ ಕೊಡೋ ಪ್ರೀತಿಯಿಂದ ಸಾಕು ನನಗೆ. ನನಗೇನು ನೀ ಕೇಸರಿಬಾತ್ ಕೊಡ್ಬೇಕಾದಿಲ್ಲ ನೈವೇದ್ಯಕ್ಕೆ, ಅದು ಎಷ್ಟೇ ನೋಡ್ಕೊತ, ಅದು ನಮ್ಗೆಲ್ಲರಿಗೂ ಸಾಕ ನೋಡ್ಕೊತ ನೀ ಕೇಸರಿಬಾತ್ ಕೊಡೋದಕ್ಕಿಂತ ಒಂದು ಎಲೆ ಕೊಡು, ಒಂದು ಲೋಟ ನೀರು ಕೊಡು, ಪ್ರೀತಿಯಿಂದ ಕೊಡು, ನಾನು ಸ್ವೀಕರಿಸ್ತೇನೆ, ನನಗೆ ಎಲ್ಲವೂ ಆಗ್ತದೆ. ಆಯ್ತು, ದೇವರು ಸಮರ್ಥನ ಅಂತ ಮತ್ತೆ ಅನುಮಾನ ಬರ್ತಾ ಇತ್ತು. ಆಗ ಪರಮಾತ್ಮ ಹೇಳ್ತಾನೆ, ನನ್ನ ಒಂದು ಅಂಶದಿಂದ ಈ ಸೃಷ್ಟಿಯನ್ನ ನಾನು ಮಾಡಿದ್ದೆ. ನನ್ನ ಸಾಮರ್ಥ್ಯ ನಿನಗೆ ಕಲ್ಪನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಸಾಮರ್ಥ್ಯದ ಒಂದು ಅಂಶದಿಂದ ಈ ಸೃಷ್ಟಿ ಆಗಿದೆ ಅಂದ್ರೆ ಕಲ್ಪನೆ ಮಾಡೋ ಅವನ ಸಾಮರ್ಥ್ಯ ಎಷ್ಟಿರ್ಬೋದು. ಅವನನ್ನು ನೋಡ್ಲಿಕ್ಕೆ ನಮ್ಮ ಕಣ್ಣು ಆಗುದಿಲ್ಲ. ನಮ್ಗೆ ಗೊತ್ತಿದೆ, ಅರ್ಜುನನಿಗೆ ದಿವ್ಯ ಚಕ್ಷು ಕೊಟ್ಟರು ಭಗವಂತನನ್ನು ನೋಡ್ತಾನೆ, ಅದ್ರ ಕಣ್ಣು ಹೋಗ್ಬಿಡ್ತದೆ. ಅಂಥ ಪರಾಕ್ರಮ ಅಂದ್ರೆ ಅಂಥ ಸಾಮರ್ಥ್ಯ ಇರೋ ನನ್ನ ಒಂದು ಹಗಲು ಅಂದ್ರೆ 432 ಕೋಟಿ ವರ್ಷಗಳಂತೆ. ಪರಮಾತ್ಮನ ಒಂದು ಹಗಲು ಅಂದ್ರೆ ನಮ್ಮ 432 ಕೋಟಿ ವರ್ಷಗಳು. ಅಷ್ಟು ಕಲ್ಪನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ರಾತ್ರಿ ಅಂದ್ರೆ 432 ಕೋಟಿ ವರ್ಷಗಳು. ಹಾಗಾಗಿ ಅಂಥ ಮತ್ತೆ ನಾನು ದೂರದಲ್ಲಿ ಇದ್ದೇನೆ, ಹತ್ತಿರದ 1000 ಸೂರ್ಯನಷ್ಟು ಪ್ರಖರ ಇದ್ದೇನೆ. ಹಾಗಾಗಿ ವಿಶ್ವವೇ ಇಡೀ ನನ್ನ ಮುಖ, ಹೀಗೆಲ್ಲ ಹೇಳಿ ನಮ್ಮ ಅನುಮಾನಗಳು ಏನಿದ್ರು ಆದ್ರೂ ನಮ್ಗೆ ಅನುಮಾನ ಬರ್ತಾ ಇರ್ತದೆ ಬಿಡಿ, ನಾವು ಇರುವುದೇ ಹಾಗೆ. ಆದ್ರೂ ನಮ್ಮ ಎಲ್ಲ ಅನುಮಾನಗಳನ್ನ ಬಗೆಹರಿಸಿ ನಮಗೆ ಒಂದು ಮಾರ್ಗವನ್ನು ಕೊಟ್ಟು ಮಾಡಿ ನಾನು ಇದ್ದೇನೆ ಅಂತ ಇಷ್ಟು ಹೇಳುವಾಗ ನಾವು
ಭಗವದ್ಗೀತೆಯನ್ನ ನಮ್ಮ ಜೀವನ ಕೈಪಿಡಿ ಅಂತ ಒಪ್ಪಿಕೊಳ್ಳಲೇಬೇಕು, ನಾವು ಮಾಡಲೇಬೇಕು. ಅದಕ್ಕೆ ಈಗ ಇದಷ್ಟು ವಿಚಾರವನ್ನ ನಿಮ್ಮ ಮುಂದೆ ಇಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತಹ ಗಾಯತ್ರಿ ಅವರಿಗೆ ನಾನು ನನ್ನ ನಮಸ್ಕಾರಗಳನ್ನು. ಮತ್ತೆ ನೀವೆಲ್ಲ ಇಷ್ಟು ಕುತ್ಕೊಂಡು ಕೇಳಿ ನಾನು ಹೇಳಿದ್ದನ್ನು, ಯಾಕಂದ್ರೆ ಇವೆಲ್ಲ ಇದರಲ್ಲಿ ಕೆಲವೊಮ್ಮೆ ನೀವು ಏನೇನೋ ಕೇಳಿರ್ತೀರಿ. ಇದು ನಾ ಹೇಳಿದ್ದು ಎಷ್ಟು ಮಟ್ಟ ಅದು ಭಗವದ್ಗೀತೆ ಅಂದ್ರೆ ದೊಡ್ಡ ಸಾಗರ. ಅದು ಅದರಲ್ಲಿ ನಾನು ಒಂದು ಚಮಚ ತಗೊಂಡು ಹೋಗಿದ್ದೆ, ಒಂದು ಚಮಚ ತಂದಿದ್ದೇನೆ. ನಾನು ನೀವೆಲ್ಲ ಕೊಡ ತಗೊಂಡೋಗಿ ತಂದಿದ್ದವರು ಇರ್ಬೋದು, ಆದರೂ ನಾನು ಒಂದು ಚಮಚ ತಂದು ಕೊಟ್ಟು ನೀವು ಎದುರೇ ಇಟ್ಟಿದ್ದೇನೆ. ಹಾಗಾಗಿ ಅದೊಂದು ಅವಕಾಶ ನೀವು ಮಾಡಿಕೊಟ್ಟಿದ್ದಕ್ಕೆ ನಿಮಗೆಲ್ಲರಿಗೂ, ಶಾಂತವಾಗಿ ಕೇಳಿದ್ದಕ್ಕೆ ನಿಮಗೆಲ್ಲರಿಗೂ ನನ್ನ ನಮಸ್ಕಾರವನ್ನು ಸಲ್ಲಿಸಿ ಭಗವದ್ಗೀತೆಯನ್ನು ನಾವೆಲ್ಲರೂ ಓದೋಣ ಅಂತ ಒಂದು ಹೇಳಿ ಉಚಿತ ಜವಾಬ್ದಾರಿ ಅಲ್ಲ. 35 ಸುದೀರ್ಘ ವರ್ಷಗಳ ಕಾಲ ಅರ್ಥಶಾಸ್ತ್ರದಲ್ಲಿಯೇ ಬದುಕಿ, ಅರ್ಥಶಾಸ್ತ್ರವನ್ನೇ ಬೋಧಿಸಿ, ಅರ್ಥಶಾಸ್ತ್ರದಲ್ಲಿಯೇ ಮುಳುಗೆದ್ದು ಪ್ರಾಚಾರ್ಯರಾಗಿ ನಿವೃತ್ತಿ ಹೊಂದಿದಂತಹ ಡಾಕ್ಟರ್ ಕುಮುದಾಸ್ ಶರ್ಮ ಅವರನ್ನ ಅನೇಕ ಬಾರಿ ನೀವೆಲ್ಲ ಅವರ ಹೊಸಪೇಟೆ ರಸ್ತೆ ಮನೆಯಿಂದ ಕಾಲೇಜಿನ ತುದಿಯವರೆಗೂ ನಡೆದಾಡ್ತಾ ಇರುವುದನ್ನೇ ನೋಡಿದ್ದೇವೆ. ಎಂದು ಕಾರಣಕ್ಕೆ ಹೋಗಿದ್ದನ್ನು ನಾವು ನೋಡಿಲ್ಲ. ಈಗ ನನಗೆ ಖಂಡಿತವಾಗಿ ಒಂದು ಅಪೂರ್ವವಾದಂತಹ ಅನುಮಾನ ಬಂದಿದೆ. ಅದು ಸತ್ಯ ಅನ್ನೋದನ್ನು ಕೂಡ ನಾನು ನಂಬುತ್ತೇನೆ. ಈ ಎಲ್ಲ ಅರ್ಥಶಾಸ್ತ್ರದ ಲೆಕ್ಕಾಚಾರ, ಈ ಎಲ್ಲ ಲೆಕ್ಕಾಚಾರದ ನಡುವೆ ಜೀವನ ಲೆಕ್ಕಾಚಾರದ ಕುರಿತಾದ ಚಿಂತನೆಯನ್ನ ನಡೆದಾಡುವಾಗಲೆಲ್ಲ ಮಾಡ್ತಾ ಮಾಡ್ತಾ ಇಂತಹ ಒಂದು ಅದ್ಭುತವಾದಂತಹ ಜೀವನ ಲೆಕ್ಕಾಚಾರವನ್ನ ಈ ಭಗವದ್ಗೀತೆಯ ಮೂಲಕ ಕಂಡುಕೊಂಡಿದ್ದಾರೆ. ಬಹುಶಃ 55 ನಿಮಿಷಗಳ ಒಂದು ಅಂದ್ರೆ ಅಪೂರ್ವವಾದಂತಹ ಅನನ್ಯವಾದಂತಹ ಈ ಅವರ ಮಾತುಕತೆ ನನಗೆಂತೂ ಅತ್ಯಂತ ಆಧ್ಯಾತ್ಮಿಕ ಕೃಷಿಯನ್ನ ಮಾಡಿದಂತಹ ಮಠ ಮಾನ್ಯ ಸಂತ ಸದೃಶರ ಮಾತುಗಳಿಗಿಂತಲೂ ಇದಕ್ಕೆ ಒಪ್ಪುವುದಾದರೆ ಒಂದು ನಿವೇದನೆ, ನಾವೆಲ್ಲ ಎದ್ದು ನಿಂತು ಒಂದು ಕರತಾಡನವನ್ನು ಇವರಿಗೆ ನೀಡುತ್ತೇವೆ. ಧನ್ಯವಾದಗಳು.